ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿಬಲ್ಸ್. ನಾನು ರಕ್ಷಿತಾ ಶ್ರೀನಿವಾಸ. ಇವತ್ತು ನಾವು ಮಾತನಾಡ್ತಾ ಇದ್ದೀವಿ ಉಪಾಧ್ಯಕ್ಷ ಚಿತ್ರದ ಬಗ್ಗೆ. ಸೊ ನನ್ನ ಜೊತೆಗೆ ವಯಸ್ಸಲ್ಲೇ ಚಿಕ್ಕವರಾದ್ರೂ ನಮ್ಮೆಲ್ಲರ ಪಾಲಿನ ಅಣ್ಣ ಚಿಕ್ಕಣ್ಣ ಅವ್ರು ನಮ್ಮ ಜೊತೆಗಿದ್ದಾರೆ. ಹಾಗೂ ಈಗಷ್ಟೇ ಕರೆದಿಟ್ಟಿರುವಂತ ರಸಮಲೈ ತರಾನೇ ಇರುವಂತ ಮಲೈಕಾ ಅವ್ರು ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಮಲೈಕಾ ಅಣ್ಣ. ಹಾಯ್ ಸರ್. ಹಾಯ್. ಅವ್ರಿಗೆ ರಸಮಲೈ ಅಂದಿದ್ದು ಓಕೆ, ನನಗೆ ಯಾಕಮ್ಮ ಅಣ್ಣ? ಚಿಕ್ಕಣ್ಣ ಸರ್. ನಮ್ಮೆಲ್ರಿಗೂ ಅಣ್ಣ ಆದ್ರೆ ನಾವೆಲ್ಲ ಹೋಗೋಣ. ಅಲ್ಲ ಸರ್, ವಯಸ್ಸಲ್ಲಿ ಚಿಕ್ಕವರಾಗಿದ್ರು ಅಣ್ಣ ಅಂತ ಕರ್ಸಿ. ವಯಸ್ಸಲ್ಲೇ ಚಿಕ್ಕವರಾಗಿದ್ರು ಫ್ರೆಂಡು ಹಂಗೇನು. ನೀವು ಮಾತಾಡ್ತೀರ ಎಲ್ರು ಅಣ್ಣ ಅಂತ ಕರಿಬೋದು. ಆಯ್ತು, ಕರ್ಕೊಳ್ಳವ ಆಯ್ತು. ಓಕೆ ಸರ್, ಮೊದಲೇ ಕ್ವಶನ್ ಇದ್ದಿದೆ, ಅದು ನಿಮ್ಮ ಹೆಸರು ನಿಮಗೆ ಎಷ್ಟು ಇಷ್ಟ? ತುಂಬ ಇಷ್ಟ. ಯಾಕೆಂದರೆ ನನ್ನ ತಂದೆ ತಾಯಿ ಇಟ್ಟರೆ ಹೆಸರು, ಸೊ ಅದು 100% ಖುಷಿ ಆಗುತ್ತೆ. ಹಿಂಗೆ ಯಾವಾಗಲೂ ಹಿಂಗೆ ಕೂತ್ಕೊಂಡು ಎಣ್ಣೆಕ್ಳೆಲ್ಲ ಅಣ್ಣ ಅಂದಾಗ ಒಂಚೂರು ಬೇಜಾರಾಗುತ್ತೆ ಅಷ್ಟೇ. ಜಾಸ್ತಿ ಆಗುತ್ತೆ, ಬಟ್ ಹೇಳ್ಕೊಳಕ್ಕಾಗಲ್ಲ, ಅದಕ್ಕೆ ಒಂಚೂರು ಅಂದ್ಬಿಡೋದು. ಮ್ಯಾಮ್, ನಿಮ್ಮ ಹೆಸರು ನನಗೆ ಫಸ್ಟ್ ಒಂದು ಕ್ವಶನ್ ಇತ್ತು. ಮಲೈಕಾ ಅಂದರೆ ಮೀನಿಂಗ್ ಏನು ಮ್ಯಾಮ್? ಮಲೈಕಾ ಅಂದರೆ ಮೀನಿಂಗ್ ಅಂದರೆ 2-3 ಮೀನಿಂಗ್ ಇದೆ. ಮಲೈ ಅಂದರೆ ಕೆನೆ. ಆಕ್ಚುಲಿ ಮಲೈಕಾ ಅಂದರೆ ಅಂದ್ರೆ ಮಲೈ ಅಂದರೆ ಕೆನೆ, ಕಾ ಅಂದರೆ ಕೆನೆ, ಕಾ ಏಂಜಲ್ ಮೀನಿಂಗ್. ಕರೆಕ್ಟಾಗಿ ಇಟ್ಟಿದ್ದಾರೆ ಅಂತ ನನ್ನ ಪ್ರಕಾರ. ಕೆನೆ ಅಂತ ತ್ವಚೆ ಇರೋ ಅವಾಗಲೇ ಹಂಗಿತ್ತಲ್ಲ, ಅದಕ್ಕೆ ಅದನ್ನ ನೋಡಿನೇ ಇಟ್ಟಿದ್ದಾರೆ ಅಂತ ಹೇಳಬೇಕು. ಮಕ್ಕಳಲ್ಲೆಲ್ಲ ಬೆಳಗ್ಗೆ ಇರ್ತಾರೆ, ನಾವೆಲ್ಲ ಬಿಸಿಲಲ್ಲಿ ಓಡಾಡ್ಬಿಟ್ಟು ಹಂಗೆ ಆಗಿದ್ದೀವಿ. ನಾವು ಆಟಾಡಿಲ್ವಾ ಚಿಕ್ಕವರಿದ್ದಾಗ? ನಿಮಗೂ ಚಿಕ್ಕ ವಯಸ್ಸಾಗತ್ತಾರೆ ಏನಾದ್ರು? ಇಲ್ಲ, ಅದಕ್ಕೆ ನಮ್ಮದು ನೋಡೇ ಇಟ್ಟಿರೋದು. ಈಗ ಇಂಡಸ್ಟ್ರಿನಲ್ಲಿ ದೊಡ್ಡಣ್ಣ ಇದ್ದರು, ಚಿಕ್ಕಣ್ಣ ಯಾರೂ ಇರಲಿಲ್ಲ. ಅದಕ್ಕೆ ಇಂಡಸ್ಟ್ರಿಗೆ ಬರಲಿ, ಕಾಮಿಡಿಯನ್ ಆಗಲಿ ಅಂತ ದೊಡ್ಡಣ್ಣ ಇದ್ದಾರೆ, ಈಗ ಚಿಕ್ಕಣ್ಣ ಒಬ್ರು ಇರಲಿ ಅಂತ ಇಟ್ಟಿರೋದು ನಮ್ಗೆ. ಹಂಗೆ ಆರ್ಟಿಸ್ಟ್ ಆಗಿ ನಮ್ಮ ಮಗು ಅಂತ ಅವ್ರದ್ದು ತ್ವಜೆ ನೋಡಿಟ್ಟಿದ್ದಾರೆ, ನಮ್ದು ಕಲೆ ನೋಡಿಟ್ಟಿದ್ದಾರೆ. ಕಲೆ ಅಂದ್ರೆ ಈ ಮಖದ ಮೇಲಿರೋದು. ಮೊದಲನೇದಾಗಿ ಸರ್, ನಿಮಗೆ ಹೊಸ ವರ್ಷದ ಶುಭಾಶಯಗಳು. ಮ್ಯಾಮ್, ನಿಮಗೂ ಹೊಸ ವರ್ಷದ ಶುಭಾಶಯಗಳು. ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ನ್ಯೂ ಇಯರ್ನ? ಇಲ್ಲ, ಇದು ನಮಗೆ ದೊಡ್ಡ ಸೆಲೆಬ್ರೇಷನ್ನೇ. ನ್ಯೂ ಇಯರ್ ಅಲ್ಲ, ಈ ವರ್ಷನೇ ದೊಡ್ಡ ಸೆಲೆಬ್ರೇಷನ್. ಯಾಕೆಂದರೆ ವರ್ಷದ ಮೊದಲನೇ ತಿಂಗಳು ಜನವರಿ 26ಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ. ನಮಗೆ ಸೆಲೆಬ್ರೇಷನ್ ಏನಿದ್ರು 26ಕ್ಕೆ, ಅವತ್ತಿಗೆ ದೊಡ್ಡ ಸೆಲೆಬ್ರೇಷನ್, ಅವತ್ತಿಗೆ ಹೊಸ ವರ್ಷ. ನನಗೆ, ನನ್ನ ಪಾಲಿಗೆ, ನನಗೂ, ನಮಗೆ, ನಮ್ಮ ಪಾಲಿಗೆ. ಈ ಹೊಸ ವರ್ಷ, ಈ 1ನೇ ತಾರೀಕು ಹೊಸ ವರ್ಷನೇ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ? ಇಲ್ಲ, ಅದ್ರದ್ದೇನು ಕ್ರೇಜ್ ಇಲ್ಲ ಅಷ್ಟೊಂದು. ಏನು ನ್ಯೂ ಇಯರು ಅದು ಇದು ಮಾಡಬೇಕು ಅಂತ ನಮ್ಗೆ ಹಂಗೆ ನೋಡೋಕೆ ಹೋದರೆ ನಮ್ಗಳಿಗೆಲ್ಲ ಯುಗಾದಿ ಹೊಸ ವರ್ಷ. ಕ್ಯಾಲೆಂಡರ್ ಪ್ರಕಾರ ನೋಡಿದ್ರೆ ಜನವರಿ 1, ಬಟ್ ನಮ್ಗಳಿಗೆಲ್ಲ ಭಾರತೀಯರಿಗೆ ಯುಗಾದಿಗೆ ಹೊಸ ವರ್ಷ, ಎಸ್ಪೆಷಲಿ ರೈತರುಗಳಿಗೆ. ಹಂಗಾಗಿ ನಮ್ಗೆ ಯುಗಾದಿ ಒಂಥರ ಹೊಸ ವರ್ಷ. ಇದು ಸೆಲೆಬ್ರೇಷನ್ ಎಲ್ಲ ಹೆಂಗೆ ಮಾಡ್ತಾರೆ, ಎಲ್ಲರೂ ಅದೇ ಮಾಡೋದು. ಎಲ್ಲ ಅವತ್ತೊಂದು 2 ಪೈಗೆ ಎಕ್ಸ್ಟ್ರಾ ಮಾಡ್ಕೊಂಡು ಎಲ್ಲ ಟೈಟಾಗಿ ಬಿದ್ದಿರ್ತಾರೆ. ಚಿಕ್ಕ ವಯಸ್ಸಲ್ಲಿ ಒಂದು ಸೆಲೆಬ್ರೇಷನ್ ಅಂದರೆ ಒಂದು ಖುಷಿ ಅದಿದ್ದೇ ಇರುತ್ತೆ. ಅವಾಗ ಹೆಂಗೆ ಮಾಡ್ತಿದ್ವಿ? ಚಿಕ್ಕ ವಯಸ್ಸಲ್ಲಿ ನಮಗೆ ಗೊತ್ತೇ ಇರಲಿಲ್ಲ ಹೊಸ. ನಮ್ಗೆ ಹಬ್ಬಗಳಷ್ಟೇ, ನಮ್ಗೆ ಹಬ್ಬಗಳು ಬಂದರೆ ಖುಷಿ. ಇದನ್ನೆಲ್ಲ ಊರುಗಳ ಕಡೆ ಎಲ್ಲ ಮಾಡಲ್ಲ. ಇತ್ತೀಚೆಗೆ ಎಲ್ಲರೂ ಪಟಾಕಿ ಹೊಡೆಯೋದು ಅದು ಇದು ಹಂಗೆ ಮಾಡ್ತಾರೆ. ಅವಾಗೆಲ್ಲ ಊರುಗಳಲ್ಲೆಲ್ಲ ಮಾಡ್ತಿದ್ದೆ ಹಬ್ಬಗಳು. ಸೊ ಹಬ್ಬ ಬಂದ್ರೇ ಹೊಸ ವರ್ಷ ಅಂತ. ನಮ್ಮ ಯುಗಾದಿ ಬಂದರೆ ಅದು ಹೊಸ ವರ್ಷದ ಲೆಕ್ಕ. ಅವಾಗೇನು ಬಟ್ಟೆ ಕೊಡಿಸೋರು, ಹೊಸ ಬಟ್ಟೆಗಳು, ಮನೇಲಿ ಒಳ್ಳೊಳ್ಳೆ ಅಡುಗೆ ಮಾಡೋರು. ಆಮೇಲೆ ಹಸುಗಳಿಗೆಲ್ಲ ನಾವು ಸ್ನಾನ ಮಾಡಿಸಿ ಅದಕ್ಕೆಲ್ಲ ಫುಲ್ ಆ ಥರದ್ದೆಲ್ಲ ಇರೋದಲ್ಲ. ಹಾಗಾಗಿ ನಮಗೆ ನಮ್ಮ ಹಳ್ಳಿ ಜನಕ್ಕೆಲ್ಲ ಅವಾಗಿರಲಿಲ್ಲ. ಇವಾಗೆಲ್ಲ ಮಾಡರ್ನೈಸ್ ಆಗಿದ್ದಾರೆ, ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಅಂತಾರೆ. ನಾನು ಯಾವಾಗಲೂ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿಲ್ಲ. ಯೂಶ್ವಲಿ ಅಂದರೆ ನೆಕ್ಸ್ಟ್ ಡೇ ಯಾವಾಗಲೂ ಸ್ಕೂಲಲ್ಲಿ ನೆಕ್ಸ್ಟ್ ಡೇ ಸ್ಕೂಲ್ ಇತ್ತು, ಫಸ್ಟ್ ಕಂಪಲ್ಸರಿ ಸ್ಕೂಲ್ ಅಟೆಂಡ್ ಆಗಬೇಕಿತ್ತು. ಆಮೇಲೆ ನ್ಯೂ ಇಯರ್ ಅಂತ ಕ್ರೇಜ್ ಅಂತ ಏನಿಲ್ಲ. ಆ್ಯಕ್ಚುಲಿ ಈ ವರ್ಷದ್ದು ಅದು ಫಸ್ಟ್ ಗುಡ್ ಥಿಂಗ್ ಅಂದರೆ ಜನವರಿ 26ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಇರೋದು. ಅದು